ಏಳನೇ ಪಾಯಿಂಟ್ನ ಕಡೆ ಹೋಗೋದಕ್ಕೆ ಅಧಿಕಾರಿಗಳು ಅನಾಮಧೇಯ ವ್ಯಕ್ತಿಯನ್ನು ಕೂರಿಸ್ಕೊಂಡಿರುವಂಥದ್ದು. ಈ ಸದ್ಯ ಮಟ್ಟಿಗೆ ಆ ಒಂದು ತಂಡ FSL ಅಧಿಕಾರಿಗಳಿರ್ಬೋದು, ಸೋಕೋ ಇರ್ಬೋದು ಅಥವಾ ಲೇಬರ್ಗಳಿರ್ಬೋದು, ಇಲ್ಲಿ ಬೆಳಿಗ್ಗೆ ಸುಮಾರು 11:45ರಿಂದ ಆರಂಭವಾದಂಥ ಉತ್ಖನನದ ಕೆಲಸ ಈ ಸದ್ಯದ ಮಟ್ಟಿಗೆ ಅಂದರೆ ಅರ್ಧ ಗಂಟೆಗಳ ಹಿಂದೆ ಊಟಕ್ಕಾಗಿ ವಿರಾಮವನ್ನು ನೀಡಲಾಗಿತ್ತು. ಈಗ 6ನೇ ಪಾಯಿಂಟ್ನ ಬಳಿ ಉತ್ಖನನ ಮಾಡಿದ ನಂತರ ಒಂದು ದೇಹದ 2 ಮೂಳೆಗಳು ಅಥವಾ 2 ದೇಹಗಳಿಗೆ ಸೇರಿದ 2 ಮೂಳೆಗಳು ಸಿಕ್ಕಿರೋದ್ರಿಂದ ಅವುಗಳನ್ನು ಸೈಂಟಿಫಿಕ್ ಆಗಿ ಪ್ಯಾಕ್ ಮಾಡಿಕೊಳ್ಳಲಾಗಿರುವಂಥದ್ದು, ಅವುಗಳನ್ನ ಶೇಖರಣೆ ಮಾಡಿಕೊಳ್ಳಲಾಗಿರುವಂಥದ್ದು, ಅದನ್ನು FSL ಟೀಮ್ಗೆ ರವಾನೆ ಮಾಡುವಂಥ ಸಾಧ್ಯತೆ ಹಾಗೂ ನಿರೀಕ್ಷೆಯನ್ನು ನಾವೀಗ ನೋಡ್ತಿರುವಂಥದ್ದು. ಆ ವ್ಯಕ್ತಿ ಹೇಳಿದಂತೆ 1ರಿಂದ 13 ಪಾಯಿಂಟ್ಗಳಲ್ಲಿ ಏನು ಗುರುತಿಸಿದ್ದ ಅದರಲ್ಲಿ 1ರಿಂದ 5ನೇ ಪಾಯಿಂಟ್ನವರೆಗೂ ಏನೂ ಸಿಗಲಿಲ್ಲವಾದ್ದರಿಂದ ನಿನ್ನೆ ರಾತ್ರಿ ಆತನನ್ನು ವಿಚಾರಣೆಗೆ ಪ್ರಣವ್ ಮೊಹಂತಿರವರ ನೇತೃತ್ವದಲ್ಲಿ ನಡೆಸಲಾಗಿತ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ ಆತ ತೀರಾ ಕಾನ್ಫಿಡೆಂಟ್ ಆಗಿ ಖಂಡಿತವಾಗಿಯೂ ನಾನು ಹೂತು ಹಾಕಿರುವಂಥ ಜಾಗಗಳು ನನಗೆ ನೆನಪಿದೆ ಅನ್ನೋ ಮಾದರಿಯಲ್ಲೇ ಹೇಳಿಕೆಯನ್ನು ನೀಡಿದ್ದರಿಂದ ಇವತ್ತಿನ ವಿಚಾರಣೆ ಅಥವಾ ತನಿಖೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು. ಈ ಸದ್ಯದ ಮಟ್ಟಿಗೆ ಆತನ ಹೇಳಿಕೆ ಸದ್ಯದ ಮಟ್ಟಿಗೆ ಸತ್ಯವಾಗಿರುವಂಥದ್ದು. ಯಾಕೆಂದರೆ ಆತ ತೋರಿಸಿದಂಥ ಒಂದು ಸ್ಥಳದಲ್ಲಿ 2 ಮೂಳೆಗಳು ಸಿಕ್ಕಿರೋದ್ರಿಂದ ಇದು ಪುರುಷನಿಗೆ ಸೇರಿದ ಮೂಳೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಂದ ನಮಗೆ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ಅಧಿಕೃತ ಮಾಹಿತಿಯನ್ನು SIT ರವರು ಯಾಕೆ ಈ ಸದ್ಯದ ಮಟ್ಟಿಗೆ ಕೊಡೋದಿಲ್ಲ ಅಂದಾಗ ಅಧಿಕೃತವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಸೋರಿಕೆ ಆದರೂ ಕೂಡ ತನಿಖೆಗೆ ಮುಂದೆ ಸಮಸ್ಯೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಅಧಿಕೃತವಾದ ಮಾಹಿತಿಯನ್ನು ಪೂರ್ಣ ಪ್ರಮಾಣದ ತನಿಖೆ ಮುಗಿಯೋವರೆಗೂ ನೀಡೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾಗಿರುವಂಥದ್ದು, 2 ಮೂಳೆಗಳು ಏನು ಸಿಕ್ಕಿದ್ದಾವೆ ಅವುಗಳು ಒಂದೇ ವ್ಯಕ್ತಿಗೆ ಸೇರಿದ್ದ, ಇಬ್ಬರಿಗೆ ಸೇರಿದ್ದ ಅನ್ನೋ ಒಂದು ಅಂಶ ಇನ್ನೂ ಕೂಡ ಈಗ ಬಯಲಾಗಿಲ್ಲ. ಅದು ಕೂಡ ಕೆಲವೇ ದಿನಗಳಲ್ಲಿ ಗೊತ್ತಾಗುವಂಥ ನಿರೀಕ್ಷೆ ಇರುವಂಥದ್ದು. ಮತ್ತೊಂದು ಭಾಗದಲ್ಲಿ ನಾವು ನೋಡಬೇಕು, ಗುಂಡಿ ನಂಬರ್ 7 ಹಾಗೂ 8 ಕೂಡ ಇವತ್ತೇ ಅಗಿಯುವಂಥ ಕೆಲಸವನ್ನು ಮಾಡಿಸಲಾಗುತ್ತೆ. ಒಂದು ವೇಳೆ 7ರಲ್ಲಿ 8ರಲ್ಲೂ ಕೂಡ ಅಸ್ಥಿಪಂಜರಗಳು ಸಿಕ್ತು ಅಂದರೆ ಅದೇ 2 ಗುಂಡಿಗಳಲ್ಲಿ ಇವತ್ತು ಮುಕ್ತಾಯಗೊಳಿಸಲಾಗುತ್ತೆ. 6, 7, 8 ಈ 2 ಗುಂಡಿಗಳಲ್ಲಿ ಅಥವಾ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಮೂಳೆಗಳು ಸಿಕ್ಕಿದ್ದೇ ಆದರೆ ಮಾತ್ರ ಆ 2 ಗುಂಡಿಗಳನ್ನು ಮುಕ್ತಾಯಗೊಳಿಸಿ ಅಲ್ಲಿಗೆ ಉತ್ಖನನದ ಕೆಲಸವನ್ನು ಮತ್ತೆ ನಾಳೆಗೆ ಮುಂದೂಡಲಾಗುತ್ತೆ. ಒಂದು ವೇಳೆ ಈ 2 ಗುಂಡಿಗಳಲ್ಲಿ ಏನು ಸಿಗಲಿಲ್ಲವಾದರೆ ಕನಿಷ್ಠ ಪಕ್ಷ ಒಂದು 8ರಿಂದ 10 ಅಡಿ ಹೋದಂಥ ಸಂದರ್ಭದಲ್ಲೂ ಏನು ಸಿಗಲಿಲ್ಲವಾದರೆ 9 ಹಾಗೂ 10ನೇ ಗುಂಡಿಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಆ ವ್ಯಕ್ತಿ SITಯನ್ನು ಮನವಿ ಮಾಡಿಕೊಂಡಿದ್ದ 9, 10, 11ನೇ ಗುಂಡಿಗಳಲ್ಲಿ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳಿದ. ಆ ಕಾರಣದಿಂದ 6, 7, 8 ಈ ಗುಂಡಿಗಳನ್ನು ಇವತ್ತು ಮುಗಿಸಿ ಆತ ನಿಖರವಾಗಿ ಹೇಳಿದಂಥ 9, 10, 11ನೇ ಗುಂಡಿಯನ್ನು ನಾಳೆ ತೆಗಿತಾರ ಅಂತ ಪ್ರಶ್ನೆ ಇರುವಂಥದ್ದು. ಅದರ ಜೊತೆಗೆ ಪ್ರಣವ್ ಮೊಹಂತಿರವರ ನೇತೃತ್ವದಲ್ಲೇ ಗುಂಡಿ ನಂಬರ್ 13 ಉತ್ಖನನ ಮಾಡಬೇಕು. ಆ ಜಾಗದಲ್ಲಿ ಖಂಡಿತವಾಗಿಯೂ ಸಿಗುತ್ತೆ. ಯಾಕೆಂದರೆ ಅದು ಗುಡ್ಡಗಾಡಿನ ಪ್ರದೇಶದಿಲ್ಲ, ಬದಲಾಗಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂಥ ರಸ್ತೆಗೆ ಅಂಟಿರುವಂಥ ಜಾಗ ಆಗಿತ್ತು ಅಂತ ಮಾಹಿತಿಯನ್ನು ನೀಡಿರೋದ್ರಿಂದ ಅದೇ ಜಾಗದಿಂದ ನಾವು ಕೂಡ ಕಳೆದ ಅನೇಕ ದಿನಗಳ ಹಿಂದೆ ವರದಿಯನ್ನು ಮಾಡಿದ್ರಿಂದ ಆ ಜಾಗದಲ್ಲಿ ಸಿಗುವಂಥ ನಿರೀಕ್ಷೆಯನ್ನು ನಾವು ಕೂಡ ಇಟ್ಕೊಂಡಿರುವಂಥದ್ದು. ಒಂದು ವೇಳೆ ಆತನ ಹೇಳಿಕೆ ಸತ್ಯವಾಗಿದ್ದರೆ ಅಲ್ಲಿ ಸಿಗಬಹುದು. ಆದರೆ ಮತ್ತೊಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ನೋಡಿದಾಗ ಧರ್ಮಸ್ಥಳದ ಜನರನ್ನು ನಾವು ಮಾತಾಡಿಸಿದಾಗ ಸುಮಾರು 20ರಿಂದ 30 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಸ್ಮಶಾನ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ನದಿಯಲ್ಲಿ ತೇಲಿ ಬಂದಂಥ ಅನಾಥ ಶವಗಳನ್ನು ನದಿಯ 2 ಪಕ್ಕಗಳಲ್ಲಿ ಹೂಳಲಾಗ್ತಿತ್ತು. ಆ ನದಿಯ 2 ಪಕ್ಕದಲ್ಲಿ ಅಂದರೆ ಕಾಡಿನ ಪ್ರದೇಶ ಆಗಿತ್ತು. ಮತ್ತೊಂದಿಷ್ಟು ಪ್ರಕರಣಗಳಲ್ಲಿ ಧರ್ಮಸ್ಥಳದಲ್ಲೇ ನಮ್ಮ ಕೊನೆಯ ಉಸಿರನ್ನು ಎಳೆದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಶಿವನ ಪಾದವನ್ನು ಸೇರ್ತೇವೆ ಅನ್ನೋ ನಂಬಿಕೆಯಿಂದ ಅನೇಕ ಜನ ಅದೇ ಗುಡ್ಡಗಾಡಿನ ಪ್ರದೇಶದಲ್ಲಿ ನೇಣು ಹಾಕೊಂಡು ಸಾಯ್ತಾ ಇದ್ರು. ಅದು ಪೊಲೀಸರಿಗೆ ಗೊತ್ತಾದ ನಂತರ ಅದೇ ಜಾಗದಲ್ಲೇ ಪೋಸ್ಟ್ ಮಾರ್ಟಮ್ ಅನ್ನು ಮುಗಿಸಿ ಅಲ್ಲಿಯೇ ಹೂಳಲಾಗ್ತಿತ್ತು ಪೊಲೀಸರ ನೇತೃತ್ವದಲ್ಲಿ ಅಂತ ಕೂಡ ತಿಳಿಸಿರುವಂಥದ್ದು. ಇವೆರಡನ್ನು ಹೊರತುಪಡಿಸಿದರೆ ಯಾವುದೇ ಕಾರಣಕ್ಕೂ ಕೂಡ ಆ ವ್ಯಕ್ತಿ ಹೇಳಿರುವಂಥದ್ದು ಸುಳ್ಳು ಅಂತ ನಮಗೆ ಇಲ್ಲಿ ಧರ್ಮಸ್ಥಳದ ಒಂದಿಷ್ಟು ಜನ ಮಾಹಿತಿ ನೀಡಿರುವಂಥದ್ದು. ಆದರೆ ಈ ಸದ್ಯದ ಮಟ್ಟಿಗೆ ಅನಾಮಧೇಯ ವ್ಯಕ್ತಿ ಕ್ಲೇಮ್ ಮಾಡಿರುವಂತೆ 13 ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ನಲ್ಲಿ ಈಗಾಗಲೇ ಮೂಳೆಗಳು ಪತ್ತೆ ಆಗಿರೋದ್ರಿಂದ ಆತನ ಹೇಳಿಕೆಯಲ್ಲೂ ಕೂಡ ಸತ್ಯ ಇರಬಹುದು ಅಂತ ನಾವು ಸ್ಪೆಕ್ಯುಲೇಟ್ ಮಾಡಬೇಕಾಗುತ್ತೆ. ಆತರ ರಿಪೋರ್ಟ್ ಸಿದ್ಧಪಡಿಸಿದ ನಂತರವಷ್ಟೇ ಆತನ ಹೇಳಿಕೆಯಲ್ಲಿ ಎಷ್ಟು ಪ್ರಮಾಣ ಸತ್ಯವಿದೆ, ಎಷ್ಟು ಪ್ರಮಾಣ ಸುಳ್ಳಿದೆ ಅಥವಾ ವ್ಯಕ್ತಿಯ ಹಿಂದೆ ಯಾರಾದರೂ ಇದ್ದಾರಾ ಅನ್ನೊಂದು ಅಂಶ ಬಯಲಾಗುತ್ತೆ. ಈ ಸದ್ಯ ಸಿಕ್ಕಿರುವಂಥ ಮೂಳೆಗಳು ಯಾರಿಗೆ ಸೇರಿದ್ದು? ಈ ಒಬ್ಬ ಪುರುಷನ ಮೂಳೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಯಾರ್ದಾದ್ರೂ ಪುರುಷನ ದೇಹವನ್ನು ಹೂತಿದ್ದಂಥ ಮಾಹಿತಿ ಪಂಚಾಯಿತಿಯ ಅಧಿಕಾರಿಗಳ ಬಳಿ ಇದೆಯಾ? ಪಂಚಾಯಿತಿ ಪುಸ್ತಕದಲ್ಲಿ ಇದೆಯಾ? ಪೊಲೀಸರ ಗಮನಕ್ಕೆ ಬಂದಿದೆಯಾ? ಇಷ್ಟು ದಾಖಲೆಗಳನ್ನು ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ದಾಖಲೆಯಲ್ಲಿ ಮೆನ್ಷನ್ ಆಗದೇ ಇದ್ದಲ್ಲಿ, ಪಂಚಾಯಿತಿ ಆಗಿರ್ಬೋದು, ಪೊಲೀಸ್ ದಾಖಲೆಯಲ್ಲಿ ಮೆನ್ಷನ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಹೌದು ಇದು ಯಾವುದೋ ಅನಾಮಧೇಯ ಶವ ಅಂತ ಈ ವ್ಯಕ್ತಿ ಮ್ಯಾಜಿಸ್ಟ್ರೇಟ್ನ ಮುಂದೆ ಏನು ಹೇಳಿದ್ದಾನೆ ಆ ಒಂದು ಅಂಶ ಸತ್ಯವಾಗುವಂಥ ಚಾನ್ಸಸ್ ಇರುವಂಥದ್ದು. ಆ ಕಾರಣದಿಂದ ಸಿಕ್ಕಿರುವಂಥ ಶವ ಅನಧಿಕೃತವಾಗಿ ಹೂತಿರುವುದಾ, ಅಧಿಕೃತವಾಗಿ ಹೂತಿರುವುದಾ, ಪೊಲೀಸರ ಪಂಚಾಯಿತಿಯ ಗಮನಕ್ಕೆ ತಂದಿದ್ದಾರಾ, ಪೊಲೀಸರು ಪಂಚಾಯಿತಿಯ ಗಮನಕ್ಕೆ ತಾರದೆ ಹೂತಿದ್ದಾರಾ,
ಈ ಎಲ್ಲದಕ್ಕೂ ಕ್ಲಾರಿಟಿ ಈಗ ತನಿಖೆ ಒಂದೇ ನೀಡಬೇಕಾಗಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಧರ್ಮಸ್ಥಳದ ಜನ ಕುತೂಹಲದಿಂದ ಕಾದು ನೋಡ್ತಿರುವಂಥದ್ದು. ಮತ್ತೊಮ್ಮೆ ನಾನು ನಿಮಗೆ ಒಂದು ವಿಷುವಲ್ ಅನ್ನು ತೋರಿಸಬೇಕಾಗುತ್ತೆ. ಇಲ್ಲಿ ಯಾವಾಗ ಅಸ್ಥಿಪಂಜರ ಪತ್ತೆ ಆಯಿತು ಅನ್ನೋದು ಮಾಹಿತಿ ಸಿಕ್ತೋ ಇಲ್ಲಿನ ಧರ್ಮಸ್ಥಳದ ಸುತ್ತಮುತ್ತಲಿನ ಜನ ಈಗ ನೇತ್ರಾವತಿ ಬ್ರಿಡ್ಜ್ನ ಮೇಲೆ ಬಂದು ಈ ಒಂದು ಅಸ್ಥಿಪಂಜರವನ್ನು ತರೋದನ್ನು ನೋಡೋದಕ್ಕಾಗಿ ಕಾದು ಕುಳಿತಿರುವಂಥದ್ದು. ಅದರ ಜೊತೆಗೆ ಈ ಒಂದು ಅಧಿಕಾರಿಗಳು ಯಾವ ಭಾಗದಿಂದ ಆ ಒಂದು ಮೂಳೆಗಳನ್ನು ತೆಗೆದುಕೊಂಡು ಹೋದ್ರು ಅಲ್ಲೂ ಕೂಡ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿರುವಂಥದ್ದು. ಯಾವಾಗ ಕಳೆಬರ ಪತ್ತೆ ಆಯಿತು ಆವಾಗ ಜನರ ಸಂಖ್ಯೆ ಹೆಚ್ಚಾಗುವಂಥ ನಿರೀಕ್ಷೆ ಇರೋದ್ರಿಂದ ಮತ್ತೊಂದು ಕಡೆ ಈ ಫ್ಲೈಓವರ್ನ ಒಂದು ಬ್ರಿಡ್ಜ್ನ ಮೇಲೆ ಟ್ರಾಫಿಕ್ ಜಾಮ್ ಆಗ್ತಿರೋದ್ರಿಂದ ಪ್ರತಿಯೊಂದು 5-5 ಮೀಟರ್ಗೂ ಕೂಡ ಪೊಲೀಸರ ನಿಯೋಜನೆಯನ್ನು ಈಗ ಮಾಡಲಾಗ್ತಿರುವಂಥದ್ದು. ಮಾಧ್ಯಮದವರನ್ನು ಹೊರತುಪಡಿಸಿ ಇನ್ಯಾರನ್ನು ಕೂಡ ಈ ಸದ್ಯದ ಮಟ್ಟಿಗೆ ಈ ಒಂದು ಬ್ರಿಡ್ಜ್ ಮೇಲೆ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಕಡೆ ದೂರದಲ್ಲಿ ನಿಮಗೆ ಯಾವುದೊಂದು ಬ್ಲೂ ಕಲರ್ ಸ್ವರಾಜ್ ಮಜ್ದಾ ಕಾಣಿಸ್ತಾ ಇದೆ, ಆ ಕೆಂಪು ಕಲರ್ ಬಸ್ನ ಪಕ್ಕದಲ್ಲಿ ನಿಂತಿರುವಂಥದ್ದು ಅದೇ ಗಾಡಿಯಲ್ಲಿ ಈ ಅನಾಮಧೇಯ ವ್ಯಕ್ತಿಯನ್ನ ಕರೆತಂದಿರುವಂಥದ್ದು. ಆ ವ್ಯಕ್ತಿಯನ್ನ ಅದರ ಜೊತೆಗೆ ಅವರ ಜೊತೆಗೆ ಅಂದರೆ ಆ ವ್ಯಕ್ತಿಯ ಜೊತೆಗೆ ಇರುವಂಥ ಬಾಕ್ಸ್ಗಳಾಗಿರ್ಬೋದು, ಕಳೆಬರ ಆಗಿರ್ಬೋದು, ಪ್ರೂಫ್ ಆಗಿರ್ಬೋದು ಅಷ್ಟನ್ನು ಕೂಡ ಅದೇ ವಾಹನದಲ್ಲಿ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇದೆ. ಅಲ್ಲಿ ಯಾರನ್ನೂ ಕೂಡ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಮತ್ತೊಂದು ಅಂಶವನ್ನು ಗಮನಿಸಲೇಬೇಕಾಗುತ್ತೆ. ಪ್ರಣವ್ ಮೊಹಂತಿರವರು ಇವತ್ತು ಈ ಒಂದು ಸ್ಪಾಟ್ಗೆ ವಿಸಿಟ್ ಮಾಡ್ತಾರೆ. ಪಾಯಿಂಟ್ ನಂಬರ್ 1, ಒಂದು ವೇಳೆ ಇಲ್ಲಿ ವಿಸಿಟ್ ಮಾಡಲಿಲ್ಲವಾದರೆ SITಯ ಕಚೇರಿ ಏನಿದೆ ಇಲ್ಲಿ ಸ್ಥಾಪನೆ ಮಾಡಿರುವಂಥ ಕಚೇರಿಯಲ್ಲಿ ಇವತ್ತಿನ ಅಪ್ಡೇಟ್ ಅನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ನಾಳೆ ಏನು ಮಾಡಬೇಕಾಗುತ್ತೆ, ನಾಳೆ ಇರುವಂಥ ಚಾಲೆಂಜಸ್ ಏನು ಒಂದು ಮಾಹಿತಿಯನ್ನು ಕೂಡ ಅವರು ಪೊಲೀಸರಿಗೆ ಅಂದರೆ ಹಿರಿಯ ಅಧಿಕಾರಿಗಳಾಗಿ ದಯಾಮರ್ ಅವ್ರಿಗಾಗಿರ್ಬೋದು, ಅನಿಲ್ ಛೇತ್ರಿ ಅವ್ರಿಗಾಗಿರ್ಬೋದು ಯಾವ ಹಂತದಲ್ಲಿ ಅಥವಾ ಯಾವ ಮಾರ್ಗದರ್ಶನದಲ್ಲಿ ನಡೆಯಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡುವಂಥ ನಿರೀಕ್ಷೆ ಇರುವಂಥದ್ದು. ಮೊದಲನೇ ಪಾಯಿಂಟ್ನ ಕಡೆ ಹೋಗೋದಕ್ಕೆ ಅಧಿಕಾರಿಗಳು ಅನಾಮಧೇಯ ವ್ಯಕ್ತಿಯನ್ನು ಕೂರಿಸ್ಕೊಂಡಿರುವಂಥದ್ದು. ಈ ಸದ್ಯ ಮಟ್ಟಿಗೆ ಆ ಒಂದು ತಂಡ FSL ಅಧಿಕಾರಿಗಳಿರ್ಬೋದು, ಸೋಕೋ ಇರ್ಬೋದು ಅಥವಾ ಲೇಬರ್ಗಳಿರ್ಬೋದು ಇಲ್ಲಿ ಬೆಳಿಗ್ಗೆ ಸುಮಾರು 11:45 ಆರಂಭವಾದಂಥ ಉತ್ಖನನದ ಕೆಲಸ ಈ ಸದ್ಯದ ಮಟ್ಟಿಗೆ ಅಂದರೆ ಅರ್ಧ ಗಂಟೆಗಳ ಹಿಂದೆ ಊಟಕ್ಕಾಗಿ ವಿರಾಮವನ್ನು ನೀಡಲಾಗಿತ್ತು. ಈಗ 6ನೇ ಪಾಯಿಂಟ್ನ ಬಳಿ ಉತ್ಖನನ ಮಾಡಿದ ನಂತರ ಒಂದು ದೇಹದ 2 ಮೂಳೆಗಳು ಅಥವಾ 2 ದೇಹಗಳಿಗೆ ಸೇರಿದ 2 ಮೂಳೆಗಳು ಸಿಕ್ಕಿರೋದ್ರಿಂದ ಅವುಗಳನ್ನು ಸೈಂಟಿಫಿಕ್ ಆಗಿ ಪ್ಯಾಕ್ ಮಾಡಿಕೊಳ್ಳಲಾಗಿರುವಂಥದ್ದು, ಅವುಗಳನ್ನ ಶೇಖರಣೆ ಮಾಡಿಕೊಳ್ಳಲಾಗಿರುವಂಥದ್ದು, ಅದನ್ನು FSL ಟೀಮ್ಗೆ ರವಾನೆ ಮಾಡುವಂಥ ಸಾಧ್ಯತೆ ಹಾಗೂ ನಿರೀಕ್ಷೆಯನ್ನು ನಾವೀಗ ನೋಡ್ತಿರುವಂಥದ್ದು. ಆ ವ್ಯಕ್ತಿ ಹೇಳಿದಂತೆ 1ರಿಂದ 13 ಪಾಯಿಂಟ್ಗಳಲ್ಲಿ ಏನು ಗುರುತಿಸಿದ್ದ ಅದರಲ್ಲಿ 1ರಿಂದ 5ನೇ ಪಾಯಿಂಟ್ನವರೆಗೂ ಏನೂ ಸಿಗಲಿಲ್ಲವಾದ್ದರಿಂದ ನಿನ್ನೆ ರಾತ್ರಿ ಆತನನ್ನು ವಿಚಾರಣೆಗೆ ಪ್ರಣವ್ ಮೊಹಂತಿರವರ ನೇತೃತ್ವದಲ್ಲಿ ನಡೆಸಲಾಗಿತ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ ಆತ ತೀರಾ ಕಾನ್ಫಿಡೆಂಟ್ ಆಗಿ ಖಂಡಿತವಾಗಿಯೂ ನಾನು ಹೂತು ಹಾಕಿರುವಂಥ ಜಾಗಗಳು ನನಗೆ ನೆನಪಿದೆ ಅನ್ನೋ ಮಾದರಿಯಲ್ಲೇ ಹೇಳಿಕೆಯನ್ನು ನೀಡಿದ್ದರಿಂದ ಇವತ್ತಿನ ವಿಚಾರಣೆ ಅಥವಾ ತನಿಖೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು. ಈ ಸದ್ಯದ ಮಟ್ಟಿಗೆ ಆತನ ಹೇಳಿಕೆ ಸದ್ಯದ ಮಟ್ಟಿಗೆ ಸತ್ಯವಾಗಿರುವಂಥದ್ದು. ಯಾಕೆಂದರೆ ಆತ ತೋರಿಸಿದಂಥ ಒಂದು ಸ್ಥಳದಲ್ಲಿ 2 ಮೂಳೆಗಳು ಸಿಕ್ಕಿರೋದ್ರಿಂದ ಇದು ಪುರುಷನಿಗೆ ಸೇರಿದ ಮೂಳೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಂದ ನಮಗೆ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ಅಧಿಕೃತ ಮಾಹಿತಿಯನ್ನು SIT ರವರು ಯಾಕೆ ಈ ಸದ್ಯದ ಮಟ್ಟಿಗೆ ಕೊಡೋದಿಲ್ಲ ಅಂದಾಗ ಅಧಿಕೃತವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಸೋರಿಕೆ ಆದರೂ ಕೂಡ ತನಿಖೆಗೆ ಮುಂದೆ ಸಮಸ್ಯೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಅಧಿಕೃತವಾದ ಮಾಹಿತಿಯನ್ನು ಪೂರ್ಣ ಪ್ರಮಾಣದ ತನಿಖೆ ಮುಗಿಯೋವರೆಗೂ ನೀಡೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾಗಿರುವಂಥದ್ದು 2 ಮೂಳೆಗಳು ಏನು ಸಿಕ್ಕಿದ್ದಾವೆ ಅವುಗಳು ಒಂದೇ ವ್ಯಕ್ತಿಗೆ ಸೇರಿದ್ದ, ಇಬ್ಬರಿಗೆ ಸೇರಿದ್ದ ಅನ್ನೋ ಒಂದು ಅಂಶ ಇನ್ನೂ ಕೂಡ ಈಗ ಬಯಲಾಗಿಲ್ಲ. ಅದು ಕೂಡ ಕೆಲವೇ ದಿನಗಳಲ್ಲಿ ಗೊತ್ತಾಗುವಂಥ ನಿರೀಕ್ಷೆ ಇರುವಂಥದ್ದು. ಮತ್ತೊಂದು ಭಾಗದಲ್ಲಿ ನಾವು ನೋಡಬೇಕು, ಗುಂಡಿ ನಂಬರ್ 7 ಹಾಗೂ 8 ಕೂಡ ಇವತ್ತೇ ಅಗಿಯುವಂಥ ಕೆಲಸವನ್ನು ಮಾಡಿಸಲಾಗುತ್ತೆ. ಒಂದು ವೇಳೆ 7ರಲ್ಲಿ 8ರಲ್ಲೂ ಕೂಡ ಅಸ್ಥಿಪಂಜರಗಳು ಸಿಕ್ತು ಅಂದರೆ ಅದೇ 2 ಗುಂಡಿಗಳಲ್ಲಿ ಇವತ್ತು ಮುಕ್ತಾಯಗೊಳಿಸಲಾಗುತ್ತೆ. 6, 7, 8 ಈ 2 ಗುಂಡಿಗಳಲ್ಲಿ ಅಥವಾ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಮೂಳೆಗಳು ಸಿಕ್ಕಿದ್ದೇ ಆದರೆ ಮಾತ್ರ ಆ 2 ಗುಂಡಿಗಳನ್ನು ಮುಕ್ತಾಯಗೊಳಿಸಿ ಅಲ್ಲಿಗೆ ಉತ್ಖನನದ ಕೆಲಸವನ್ನು ಮತ್ತೆ ನಾಳೆಗೆ ಮುಂದೂಡಲಾಗುತ್ತೆ. ಒಂದು ವೇಳೆ ಈ 2 ಗುಂಡಿಗಳಲ್ಲಿ ಏನು ಸಿಗಲಿಲ್ಲವಾದರೆ ಕನಿಷ್ಠ ಪಕ್ಷ ಒಂದು 8ರಿಂದ 10 ಅಡಿ ಹೋದಂಥ ಸಂದರ್ಭದಲ್ಲೂ ಏನು ಸಿಗಲಿಲ್ಲವಾದರೆ 9 ಹಾಗೂ 10ನೇ ಗುಂಡಿಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಆ ವ್ಯಕ್ತಿ SITಯನ್ನು ಮನವಿ ಮಾಡಿಕೊಂಡಿದ್ದ 9, 10, 11ನೇ ಗುಂಡಿಗಳಲ್ಲಿ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳಿದ. ಆ ಕಾರಣದಿಂದ 6, 7, 8 ಈ ಗುಂಡಿಗಳನ್ನು ಇವತ್ತು ಮುಗಿಸಿ ಆತ ನಿಖರವಾಗಿ ಹೇಳಿದಂಥ 9, 10, 11ನೇ ಗುಂಡಿಯನ್ನು ನಾಳೆ ತೆಗಿತಾರ ಅಂತ ಪ್ರಶ್ನೆ ಇರುವಂಥದ್ದು. ಅದರ ಜೊತೆಗೆ ಪ್ರಣವ್ ಮೊಹಂತಿರವರ ನೇತೃತ್ವದಲ್ಲೇ ಗುಂಡಿ ನಂಬರ್ 13 ಉತ್ಖನನ ಮಾಡಬೇಕು. ಆ ಜಾಗದಲ್ಲಿ ಖಂಡಿತವಾಗಿಯೂ ಸಿಗುತ್ತೆ. ಯಾಕೆಂದರೆ ಅದು ಗುಡ್ಡಗಾಡಿನ ಪ್ರದೇಶದಿಲ್ಲ, ಬದಲಾಗಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂಥ ರಸ್ತೆಗೆ ಅಂಟಿರುವಂಥ ಜಾಗ ಆಗಿತ್ತು ಅಂತ ಮಾಹಿತಿಯನ್ನು ನೀಡಿರೋದ್ರಿಂದ ಅದೇ ಜಾಗದಿಂದ ನಾವು ಕೂಡ ಕಳೆದ ಅನೇಕ ದಿನಗಳ ಹಿಂದೆ ವರದಿಯನ್ನು ಮಾಡಿದ್ರಿಂದ ಆ ಜಾಗದಲ್ಲಿ ಸಿಗುವಂಥ ನಿರೀಕ್ಷೆಯನ್ನು ನಾವು ಕೂಡ ಇಟ್ಕೊಂಡಿರುವಂಥದ್ದು. ಒಂದು ವೇಳೆ ಆತನ ಹೇಳಿಕೆ ಸತ್ಯವಾಗಿದ್ದರೆ ಅಲ್ಲಿ ಸಿಗಬಹುದು. ಆದರೆ ಮತ್ತೊಂದು ಪಾಯಿಂಟ್ ಆಫ್ ವ್ಯೂ
ವ್ಯೂನಲ್ಲಿ ನಾವು ನೋಡಿದಾಗ ಧರ್ಮಸ್ಥಳದ ಜನರನ್ನು ನಾವು ಮಾತಾಡಿಸಿದಾಗ ಸುಮಾರು 20ರಿಂದ 30 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಸ್ಮಶಾನ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ನದಿಯಲ್ಲಿ ತೇಲಿ ಬಂದಂಥ ಅನಾಥ ಶವಗಳನ್ನು ನದಿಯ ಎರಡೂ ಪಕ್ಕಗಳಲ್ಲಿ ಹೂಳಲಾಗ್ತಿತ್ತು. ಆ ನದಿಯ ಎರಡೂ ಪಕ್ಕದಲ್ಲಿ ಅಂದರೆ ಕಾಡಿನ ಪ್ರದೇಶ ಆಗಿತ್ತು. ಮತ್ತೊಂದಿಷ್ಟು ಪ್ರಕರಣಗಳಲ್ಲಿ ಧರ್ಮಸ್ಥಳದಲ್ಲೇ ನಮ್ಮ ಕೊನೆಯ ಉಸಿರನ್ನು ಎಳೆದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಶಿವನ ಪಾದವನ್ನು ಸೇರ್ತೇವೆ ಅನ್ನೋ ಒಂದು ನಂಬಿಕೆಯಿಂದ ಅನೇಕ ಜನ ಅದೇ ಗುಡ್ಡಗಾಡಿನ ಪ್ರದೇಶದಲ್ಲಿ ನೇಣು ಹಾಕೊಂಡು ಸಾಯ್ತಾ ಇದ್ರು. ಅದು ಪೊಲೀಸರಿಗೆ ಗೊತ್ತಾದ ನಂತರ ಅದೇ ಜಾಗದಲ್ಲೇ ಪೋಸ್ಟ್ ಮಾರ್ಟಮ್ ಅನ್ನು ಮುಗಿಸಿ ಅಲ್ಲಿಯೇ ಹೂಳಲಾಗ್ತಿತ್ತು, ಪೊಲೀಸರ ನೇತೃತ್ವದಲ್ಲಿ ಅಂತ ಕೂಡ ತಿಳಿಸಿರುವಂಥದ್ದು. ಇವೆರಡನ್ನು ಹೊರತುಪಡಿಸಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ವ್ಯಕ್ತಿ ಹೇಳಿರುವಂಥದ್ದು ಸುಳ್ಳು ಅಂತ ನಮಗೆ ಇಲ್ಲಿ ಧರ್ಮಸ್ಥಳದ ಒಂದಿಷ್ಟು ಜನ ಮಾಹಿತಿ ನೀಡಿರುವಂಥದ್ದು. ಆದರೆ ಈ ಸದ್ಯದ ಮಟ್ಟಿಗೆ ಅನಾಮಧೇಯ ವ್ಯಕ್ತಿ ಕ್ಲೇಮ್ ಮಾಡಿರುವಂತೆ 13 ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ನಲ್ಲಿ ಈಗಾಗಲೇ ಮೂಳೆಗಳು ಪತ್ತೆ ಆಗಿರೋದ್ರಿಂದ ಆತನ ಹೇಳಿಕೆಯಲ್ಲೂ ಕೂಡ ಸತ್ಯ ಇರಬಹುದು ಅಂತ ನಾವು ಸ್ಪೆಕ್ಯುಲೇಟ್ ಮಾಡಬೇಕಾಗುತ್ತೆ. ಆ ಥರ ರಿಪೋರ್ಟ್ ಸಿದ್ಧಪಡಿಸಿದ ನಂತರವಷ್ಟೇ ಆತನ ಹೇಳಿಕೆಯಲ್ಲಿ ಎಷ್ಟು ಪ್ರಮಾಣ ಸತ್ಯವಿದೆ, ಎಷ್ಟು ಪ್ರಮಾಣ ಸುಳ್ಳಿದೆ, ಅಥವಾ ವ್ಯಕ್ತಿಯ ಹಿಂದೆ ಯಾರಾದರೂ ಇದ್ದಾರಾ ಅನ್ನೊಂದು ಅಂಶ ಬಯಲಾಗುತ್ತೆ. ಈ ಸದ್ಯ ಸಿಕ್ಕಿರುವಂಥ ಮೂಳೆಗಳು ಯಾರಿಗೆ ಸೇರಿದ್ದು? ಈ ಒಬ್ಬ ಪುರುಷನ ಮೂಳೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಯಾರ್ದಾದ್ರೂ ಪುರುಷನ ದೇಹವನ್ನು ಹೂತಿದ್ದಂಥ ಮಾಹಿತಿ ಪಂಚಾಯಿತಿಯ ಅಧಿಕಾರಿಗಳ ಬಳಿ ಇದೆಯಾ, ಪಂಚಾಯಿತಿ ಪುಸ್ತಕದಲ್ಲಿ ಇದೆಯಾ, ಪೊಲೀಸರ ಗಮನಕ್ಕೆ ಬಂದಿದೆಯಾ? ಇಷ್ಟು ದಾಖಲೆಗಳನ್ನು ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ದಾಖಲೆಯಲ್ಲಿ ಮೆನ್ಷನ್ ಆಗದೇ ಇದ್ದಲ್ಲಿ, ಪಂಚಾಯಿತಿ ಆಗಿರ್ಬೋದು, ಪೊಲೀಸ್ ದಾಖಲೆಯಲ್ಲಿ ಮೆನ್ಷನ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಹೌದು ಇದು ಯಾವುದೋ ಅನಾಮಧೇಯ ಶವ ಅಂತ ಈ ವ್ಯಕ್ತಿ ಮ್ಯಾಜಿಸ್ಟ್ರೇಟ್ನ ಮುಂದೆ ಏನು ಹೇಳಿದ್ದಾನೆ ಆ ಒಂದು ಅಂಶ ಸತ್ಯವಾಗುವಂಥ ಚಾನ್ಸಸ್ ಇರುವಂಥದ್ದು. ಆ ಕಾರಣದಿಂದ ಸಿಕ್ಕಿರುವಂಥ ಶವ ಅನಧಿಕೃತವಾಗಿ ಹೂತಿರುವುದಾ, ಅಧಿಕೃತವಾಗಿ ಹೂತಿರುವುದಾ, ಪೊಲೀಸರ ಪಂಚಾಯಿತಿಯ ಗಮನಕ್ಕೆ ತಂದಿದ್ದಾರಾ, ಪೊಲೀಸರು ಪಂಚಾಯಿತಿಯ ಗಮನಕ್ಕೆ ತಾರದೆ ಹೂತಿದ್ದಾರಾ, ಈ ಎಲ್ಲದಕ್ಕೂ ಕ್ಲಾರಿಟಿ ಈಗ ತನಿಖೆ ಒಂದೇ ನೀಡಬೇಕಾಗಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಧರ್ಮಸ್ಥಳದ ಜನ ಕುತೂಹಲದಿಂದ ಕಾದು ನೋಡ್ತಿರುವಂಥದ್ದು. ಮತ್ತೊಮ್ಮೆ ನಾನು ನಿಮಗೆ ಒಂದು ವಿಷುವಲ್ ಅನ್ನು ತೋರಿಸಬೇಕಾಗುತ್ತೆ. ಇಲ್ಲಿ ಯಾವಾಗ ಅಸ್ಥಿಪಂಜರ ಪತ್ತೆ ಆಯಿತು ಅನ್ನೋದು ಮಾಹಿತಿ ಸಿಕ್ತೋ ಇಲ್ಲಿನ ಧರ್ಮಸ್ಥಳದ ಸುತ್ತಮುತ್ತಲಿನ ಜನ ಈಗ ನೇತ್ರಾವತಿ ಬ್ರಿಡ್ಜ್ನ ಮೇಲೆ ಬಂದು ಈ ಒಂದು ಅಸ್ಥಿಪಂಜರವನ್ನು ತರೋದನ್ನು ನೋಡೋದಕ್ಕಾಗಿ ಕಾದು ಕುಳಿತಿರುವಂಥದ್ದು. ಅದರ ಜೊತೆಗೆ ಈ ಒಂದು ಅಧಿಕಾರಿಗಳು ಯಾವ ಭಾಗದಿಂದ ಆ ಒಂದು ಮೂಳೆಗಳನ್ನು ತೆಗೆದುಕೊಂಡು ಹೋದ್ರು ಅಲ್ಲೂ ಕೂಡ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿರುವಂಥದ್ದು. ಯಾವಾಗ ಕಳೆಬರ ಪತ್ತೆ ಆಯಿತು ಆವಾಗ ಜನರ ಸಂಖ್ಯೆ ಹೆಚ್ಚಾಗುವಂಥ ನಿರೀಕ್ಷೆ ಇರೋದ್ರಿಂದ ಮತ್ತೊಂದು ಕಡೆ ಈ ಫ್ಲೈಓವರ್ನ ಒಂದು ಬ್ರಿಡ್ಜ್ನ ಮೇಲೆ ಟ್ರಾಫಿಕ್ ಜಾಮ್ ಆಗ್ತಿರೋದ್ರಿಂದ ಪ್ರತಿಯೊಂದು 5-5 ಮೀಟರ್ಗೂ ಕೂಡ ಪೊಲೀಸರ ನಿಯೋಜನೆಯನ್ನು ಈಗ ಮಾಡಲಾಗ್ತಿರುವಂಥದ್ದು. ಮಾಧ್ಯಮದವರನ್ನು ಹೊರತುಪಡಿಸಿ ಇನ್ಯಾರನ್ನು ಕೂಡ ಈ ಸದ್ಯದ ಮಟ್ಟಿಗೆ ಈ ಒಂದು ಬ್ರಿಡ್ಜ್ ಮೇಲೆ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಕಡೆ ದೂರದಲ್ಲಿ ನಿಮಗೆ ಯಾವುದೊಂದು ಬ್ಲೂ ಕಲರ್ ಸ್ವರಾಜ್ ಮಜ್ದಾ ಕಾಣಿಸ್ತಾ ಇದೆ, ಆ ಕೆಂಪು ಕಲರ್ ಬಸ್ನ ಪಕ್ಕದಲ್ಲಿ ನಿಂತಿರುವಂಥದ್ದು ಅದೇ ಗಾಡಿಯಲ್ಲಿ ಈ ಅನಾಮಧೇಯ ವ್ಯಕ್ತಿಯನ್ನ ಕರೆತಂದಿರುವಂಥದ್ದು. ಆ ವ್ಯಕ್ತಿಯನ್ನ ಅದರ ಜೊತೆಗೆ ಅವರ ಜೊತೆಗೆ ಅಂದರೆ ಆ ವ್ಯಕ್ತಿಯ ಜೊತೆಗೆ ಇರುವಂಥ ಬಾಕ್ಸ್ಗಳಾಗಿರ್ಬೋದು, ಕಳೆಬರ ಆಗಿರ್ಬೋದು, ಪ್ರೂಫ್ ಆಗಿರ್ಬೋದು ಅಷ್ಟನ್ನು ಕೂಡ ಅದೇ ವಾಹನದಲ್ಲಿ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇದೆ. ಅಲ್ಲಿ ಯಾರನ್ನೂ ಕೂಡ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಮತ್ತೊಂದು ಅಂಶವನ್ನು ಗಮನಿಸಲೇಬೇಕಾಗುತ್ತೆ. ಪ್ರಣವ್ ಮೋಹಂತಿರವರು ಇವತ್ತು ಈ ಒಂದು ಸ್ಪಾಟ್ಗೆ ವಿಸಿಟ್ ಮಾಡ್ತಾರೆ. ಪಾಯಿಂಟ್ ನಂಬರ್ 1, ಒಂದು ವೇಳೆ ಇಲ್ಲಿ ವಿಸಿಟ್ ಮಾಡಲಿಲ್ಲವಾದರೆ SITಯ ಕಚೇರಿ ಏನಿದೆ ಇಲ್ಲಿ ಸ್ಥಾಪನೆ ಮಾಡಿರುವಂಥ ಕಚೇರಿಯಲ್ಲಿ ಇವತ್ತಿನ ಅಪ್ಡೇಟನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ನಾಳೆ ಏನು ಮಾಡಬೇಕಾಗುತ್ತೆ, ನಾಳೆ ಇರುವಂಥ ಚಾಲೆಂಜಸ್ ಏನು ಒಂದು ಮಾಹಿತಿಯನ್ನು ಕೂಡ ಅವರು ಪೊಲೀಸರಿಗೆ ಅಂದರೆ ಹಿರಿಯ ಅಧಿಕಾರಿಗಳಾಗಿ ದಯಾಮರ್ ಅವ್ರಿಗಾಗಿರ್ಬೋದು, ಅನಿಲ್ ಛೇತ್ರಿ ಅವ್ರಿಗಾಗಿರ್ಬೋದು ಯಾವ ಹಂತದಲ್ಲಿ ಅಥವಾ ಯಾವ ಮಾರ್ಗದರ್ಶನದಲ್ಲಿ ನಡೆಯಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡುವಂಥ ನಿರೀಕ್ಷೆ ಇರುವಂಥದ್ದು.